ಗೈಸ್ ಆ್ಯಕ್ಚುಲಿ ನಾವು ಬಸ್ಸಲ್ಲಿ ಹೊರಟಿದ್ದು, ಬಸ್ಸಲ್ಲಿ ತುಂಬ ರಶ್ ಇರೋದ್ರಿಂದ ನಾವು ಆಟೋ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಪ್ರೆಷರ್ ಸಾರಿ ನೋಡಿ ನೋಡಿ ಸಿಕ್ಕಾಬಟ್ಟೆ ಟ್ರಾಫಿಕ್ ಇದೆ. ಇನ್ನೇನು ಬನ್ನಾರ್ಘಟ್ಟ ಅಲ್ವಾ, ಮಾಮೂಲಿ ಟ್ರಾಫಿಕ್ ಇರ್ಬೋದು. ನಿಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ನಾವು 3 ಜನ ರೆಡಿ ಇದ್ದೀವಿ. 3 ಜನ ಬನ್ನಾರ್ಘಟ್ಟ ಹೋಗ್ಬಿಟ್ಟು ಒಂದು ಹುಲಿ ಹಿಡ್ಕೊಂಡ್ ಬಂದ್ಬಿಡೋಣ. ಇದಾ ಹುಲಿ ಇಲ್ಲಿ ಅನ್ಕೊಂಡ್ಬಿಟ್ಟಾನೆ ಗಿರಿ, ಅದಕ್ಕೆ ಎಲ್ಲ ಹುಲಿ ಅದು. ನೋಡಿ ನಮ್ಮ ಪ್ರಕಾಶ್ ಅಣ್ಣ ಅವರು ನಿಮಗೆ ಯಾವಾಗ ಬೇಕಾದರೂ ಅವೈಲೇಬಲ್ ಇರ್ತಾರೆ, ಬುಕ್ ಮಾಡ್ಬೋದು. ಆರಾಮಾಗಿ ನಿಮಗೆ ಸೇಫಾಗಿ ಕರ್ಕೊಂಬಂದು ಆರಾಮಾಗಿ ಬನ್ನಾರ್ಘಟ್ಟ ತೋರಿಸ್ಕೊಂಡು ಸೇಫಾಗಿ ತಗೊಂಡೋಗಿ ಬಿಡ್ತಾರೆ. ಮತ್ತೆ ಏನಣ್ಣ ಸೇಫಾಗಿ ಕರ್ಕೊಂಡು ಹೋಗ್ತೀರಾ? ಸಿಕ್ಕಾಪಟ್ಟೆ ಕಾರ್ಗಳು ನಿಂತಿದೆ, ಟ್ರಾಫಿಕ್ ಇರೋದ್ರಿಂದ ನಮಗೆ ಲೇಟ್ ಆಗ್ತಾ ಇದೆ. ಆ್ಯಕ್ಚುಲಿ ನಾವು ಮಾರ್ನಿಂಗ್ 8 o'clock ಹೊರಟಿದ್ದು, ಇನ್ನೂ ನಾವು ತಲುಪಿಲ್ಲ. ಈ ಚಿಕ್ಕ ರೋಡಲ್ಲೇ ನೋಡಿ 3 ವೆಹಿಕಲ್ಗಳು ಬರ್ತವೆ ಒಂದೇ ರೋಡಲ್ಲಿ. ನೋಡಿ ಇವರು ಶಿವಮೊಗ್ಗದವ್ರು ಅಂತ. ಶಿವಮೊಗ್ಗನ ಅಣ್ಣ ನೀವು ಶಿವಮೊಗ್ಗನಾ? ಹಾಂ, ಶಿವಮೊಗ್ಗದವ್ರು ನೋಡಿ ಇವರು. ಹೌದಾ? ನೋಡಿ ಇವರು ಶಿವಮೊಗ್ಗದವರು. ನೀವು ಶಿವಮೊಗ್ಗದವ್ರು? మల్లాడ్ బాయ్స్ ఇವರು ఆంధ్ర బాగున్నారా రవి? చాలా బాగున్నాను. మీరు బాగున్నారా? ನನಗೆ ಅರ್ಥ ಆಗುತ್ತಪ್ಪ ಮಾತಾಡೋಲ್ಲ. ನಾವು ಎಲ್ಲರೂ ಎಲ್ಲ ಕಡೆ ಒಂದೊಂದು ಕಡೆ ದಿಕ್ಕಿಂದ ಬಂದು ನಾವೆಲ್ಲ ಬೆಂಗಳೂರಿಗೆ ಸೇರ್ಕೊಂಡಿದ್ದೀವಿ. ನಾವೆಲ್ಲ ನಮ್ಮ ಬೆಂಗಳೂರು ಲೈಫಲ್ಲಿ ಏನಾದರೂ ಒಂದು ಮಾಡಬೇಕಲ್ಲ ಬ್ರೋ, ಮಾಡಲೇಬೇಕು. ಅದಕ್ಕೆ ಇವತ್ತು ಬನ್ನೇರಘಟ್ಟ ಹೋಗ್ತಾ ಇರೋದು. ಅದಕ್ಕೆ ಬಸ್ ಟಿಕೆಟ್ ತೊಗೊಂಡು ಬಸ್ ಬಿಟ್ಟಾಕಿ ನಮ್ಮ ಆಟೋ ಡ್ರೈವರ್ ಅಣ್ಣ ಫುಲ್ಲು ಹೆವಿ ನುಗ್ತಾ ಇದ್ದಾರೆ ಸಿಕ್ಕಾಪಟ್ಟೆ. ಸ್ವಲ್ಪ ಜಾಗದಲ್ಲೇ ಹೊಡಿತಾ ಇದ್ದಾರೆ. 28 ಎಕ್ಸ್ಪೀರಿಯನ್ಸ್ ಅಂದರೆ ಇದೆ ನೋಡಿ. ಸರಿ ಗಾಯ್ಸ್, ನಿಮಗೆ ನಾನು ಮುಂದೆ ಸಿಗ್ತೀನಿ. ಓಕೆನಾ? ಶೇರ್ ಮಾಡಿ, ಲೈಕ್ ಮಾಡಿ.